ನಮಸ್ಕಾರ ಸ್ನೇಹಿತರೆ. ಮದುವೆ ಮೊದಲಾದ ದೊಡ್ಡ ಸಮಾರಂಭಗಳಲ್ಲಿ ಊಟ ಅನ್ನುವಂಥದ್ದು ನಮ್ಗೆಲ್ಲರಿಗೂ ದೊಡ್ಡ ಸಡಗರ. ಆದ್ರೆ ನಿಮ್ಗೆ ಗೊತ್ತಾ, ನಾವು ಅಲ್ಲಿ ಸೇವಿಸುವಂತಹ ಟೀ, ಕಾಫಿ, ಬಿಸಿನೀರೆಲ್ಲ ನಮ್ಗೆ ಗೊತ್ತಿಲ್ಲದ ಹಾಗೆ ವಿಷವಾಗ್ತಾ ಇದೆ. ಕೆಲ ಅಡುಗೆಯವರು ತಮ್ಮ ಕೆಲಸವನ್ನು ಚುಟುಕುಗೊಳಿಸಲಿಕ್ಕೋಸ್ಕರ ಮಾಡುವಂತಹ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹೌದು, ಅದುವೇ ಪ್ಯಾಕೆಟ್ ಸಹಿತ ಹಾಲನ್ನು ಬಿಸಿನೀರಲ್ಲಿ ಹಾಕಿ ಕುದಿಸುವಂತದ್ದು. ಇಂತಹ ಅಡುಗೆಯವರು ಪ್ಯಾಕೆಟ್ ಹಾಲನ್ನು ಕತ್ತರಿಸದೆ ನೇರವಾಗಿ ಕುದಿಯುತ್ತಿರುವಂತಹ ನೀರಿನ ಹಂಡೆಗೆ ಹಾಕ್ತಾರೆ. ಅದೇ ಹಾಲನ್ನು ಟೀ, ಕಾಫಿ ಮಾಡಿ ನೀಡ್ತಾರೆ. ಜೊತೆಗೆ ಇಲ್ಲಿ ಬಿಸಿಯಾಗಿರುವಂತಹ ಬಿಸಿನೀರನ್ನು ಕೂಡ ಬಿಸಿನೀರು ಬೇಕಾದಂತಹ ಅತಿಥಿಗಳಿಗೆ ನೀಡ್ತಾರೆ. ಜೊತೆಗೆ ಇತರ ಆಹಾರ ಪದಾರ್ಥಗಳನ್ನು ಬೇಯಿಸಲು ಕೂಡ ಇದೇ ಬಿಸಿ ನೀರನ್ನು ಬಳಸ್ತಾರೆ. ಪ್ಯಾಕೆಟ್ ಹಾಲು ಪ್ಯಾಕ್ ಆಗಿರುವುದು ಲೋ ಡೆನ್ಸಿಟಿ ಪಾಲಿಎಥಿಲೀನ್ ಎಂಬ ಪ್ಲಾಸ್ಟಿಕ್ ನಲ್ಲಿ. ಇದನ್ನು ಕೇವಲ ಪ್ಯಾಕ್ ಮಾಡಲು ಬಳಸಲಾಗಿರುವುದೇ ಹೊರತು ಕುದಿಸುವುದಕ್ಕಲ್ಲ. ಈ ರೀತಿ ಪ್ಲಾಸ್ಟಿಕ್ ಸಮೇತ ಕುದಿಸಿದ ಹಾಲನ್ನು ಸೇವಿಸಿದಾಗ ಆಗುವ ಅನಾಹುತಗಳು ಒಂದೆರಡಲ್ಲ. ಈ ರೀತಿ ಕುದಿಸಿದ ಹಾಲಿನಿಂದ ತಯಾರಿಸಿದಂತಹ ಟೀ, ಕಾಫಿ ಆಗಿರ್ಬೋದು ಅಥವಾ ಹಾಲೇ ಆಗಿರ್ಬೋದು, ಜೊತೆಗೆ ಈ ಹಾಲನ್ನು ಕುದಿಸಿದಂತಹ ಬಿಸಿನೀರನ್ನು ಸೇವಿಸುವುದರಿಂದ ಅದು ನಮ್ಮ ರಕ್ತಕ್ಕೆ ಸೇರಿ ದೇಹದ ವಿವಿಧ ಅಂಗಾಂಗಗಳಿಗೆ ತಲುಪುತ್ತದೆ. ಮೊದಲೇ ಹೇಳಿದಂತೆ ಈ ಹಾಲಿನ ಪ್ಯಾಕೆಟ್ ಅನ್ನು ಲೋ ಡೆನ್ಸಿಟಿ ಪಾಲಿಎಥಿಲೀನ್ ಎಂಬ ಪ್ಲಾಸ್ಟಿಕ್ ನಿಂದ ನಿರ್ಮಿಸಲಾಗಿದ್ದು, ಇದರಲ್ಲಿರುವಂತಹ ಬಿಸ್ಫೆನಾಲ್ ಎ ಎಂಬಂತಹ ವಿಷಕಾರಿ ರಾಸಾಯನಿಕ ಪದಾರ್ಥಗಳು ಈ ಮೂಲಕ ನಮ್ಮ ಶರೀರವನ್ನು ಹೊಕ್ಕು ಅದು ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ಏರುಪೇರು ಮಾಡುತ್ತದೆ. ದೀರ್ಘಕಾಲದವರೆಗೆ ಅಥವಾ ಸತತವಾಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಸಹಿತವಾಗಿ ಕುದಿಸಿದಂತಹ ಹಾಲಿನಿಂದ ತಯಾರಿಸಿದಂತಹ ಪಾನೀಯಗಳಾಗಿರ್ಲಿ ಅಥವಾ ಹಾಲನ್ನೇ ಆಗಿರ್ಲಿ ಅಥವಾ ಈ ಹಾಲನ್ನು ಕುದಿಸಿದಂತಹ ಬಿಸಿನೀರನ್ನೇ ಆಗಿರ್ಲಿ ಸೇವಿಸಿದ್ರೆ, ಅಂದ್ರೆ ಕಂಟಿನ್ಯೂ ಆಗಿ ಸೇವಿಸಿದ್ರೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. ಜೊತೆಗೆ ಬಿಸಿನೀರಲ್ಲಿ ಕರಗಿದಂತಹ ಪ್ಲಾಸ್ಟಿಕ್ ಅಂಶವು ಜೀರ್ಣಕ್ರಿಯೆಗೆ ಹಾಗೂ ಕಿಡ್ನಿಗೆ ಒತ್ತಡ ತಂದು ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಇಂತಹ ಸಮಸ್ಯೆಗಳಿಗೆ ಪರಿಹಾರ ಎಂಬ ನಿಟ್ಟಿನಲ್ಲಿ ನಾವು ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು? ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೆಸ್ತಾ ಇದ್ರೆ ಅದಕ್ಕೆ ಅಡುಗೆಯವರನ್ನು ಕರೆಯುವಾಗ ಆ ಸಂದರ್ಭದಲ್ಲಿ ನಾವು ಅವರಲ್ಲಿ ಹಾಲನ್ನು ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಒಡೆಯದೆ ಈ ರೀತಿಯಾಗಿ ಬಿಸಿನೀರಿಗೆ ಹಾಕಿ ಬಿಸಿ ಮಾಡಲೇಬಾರದು ಎಂಬಂತಹ ಖಡಕ್ ಎಚ್ಚರಿಕೆಯನ್ನು ನೀಡಬೇಕು. ಪ್ಯಾಕೆಟ್ ಒಡೆದು ಪ್ಯಾಕೆಟ್ ನಿಂದ ಹಾಲನ್ನು ಪ್ರತ್ಯೇಕವಾಗಿ ಒಂದು ಪಾತ್ರದಲ್ಲಿ ಹಾಕಿ ಕುದಿಸಬೇಕು. ಹಾಗೆ ಸ್ವಚ್ಛವಾದ ಪಾತ್ರದಲ್ಲಿ ಬಿಸಿ ನೀರು ಕೂಡ ಮಾಡಿ ನೀಡಬೇಕು ಅನ್ನುವಂತಹ ಒಂದು ಖಡಕ್ ನಿರ್ಧಾರವನ್ನು ನೀವು ಅವರಲ್ಲಿ ತಿಳಿಸಬೇಕು. ಹೀಗೆ ಮಾಡಿದಲ್ಲಿ ಮಾತ್ರ ಈ ಸಮಸ್ಯೆಗೆ ಒಂದು ಪರಿಹಾರ ಸಾಧ್ಯ. ಮೊದಲೇ ಹೇಳಿದಾಗೆ ಎಲ್ಲ ಅಡುಗೆಯವರು ಈ ರೀತಿ ಮಾಡುವುದಿಲ್ಲ. ಕೆಲ ಅಡುಗೆಯವರು ತಮ್ಮ ಕೆಲಸವನ್ನು ಸರಳಗೊಳಿಸಲಿಕ್ಕೆ ಈ ರೀತಿ ಶಾರ್ಟ್ಕಟ್ ದಾರಿಗಳನ್ನು ಹಿಡಿತಾರೆ. ಹೀಗೆ ಮಾಡುವಾಗ ಅವರೊಂದು ವಿಷಯ ತಿಳಿದಿರಬೇಕು, ನಾವು ಮಾಡುವಂತಹ ಅಡುಗೆ ಬಂದವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರದು ಎನ್ನುವಂತಹ ಒಂದು ಕಾಳಜಿ ಕೂಡ ಅಂತಹ ಅಡುಗೆಯವರಲ್ಲಿ ಇರಬೇಕು. ಆ ಸಲುವಾಗಿ ನಾನು ಈ ವಿಡಿಯೋ ಮಾಡಿದ್ದು. ಹಾಗೆ ಶಾರ್ಟ್ಕಟ್ ದಾರಿಗಳು ಯಾವತ್ತೂ ಕೂಡ ಸರಿಯಾದ ದಾರಿಯಲ್ಲ ಎಂಬಂತಹ ವಿವೇಕ ಇಂತಹ ಅಡುಗೆಯವರಿಗೆ ಇರಬೇಕು. ಜೊತೆಗೆ ಈ ರೀತಿ ಇಂತಹವರು ಮಾಡುವಂತಹ ಒಂದು ಸಣ್ಣ ತಪ್ಪು ಮುಂದೊಂದು ದಿನ ನಮ್ಮ ಕುಟುಂಬದವರ ಆರೋಗ್ಯದ ಮೇಲೂ ಸಂತೋಷದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅದರಲ್ಲೂ ಪ್ರಮುಖವಾಗಿ ಅಡುಗೆಯವರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ಇನ್ನಷ್ಟು ನೋಡಲಿಕ್ಕೆ ನೀವು ಬಯಸ್ತಿದ್ರೆ ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ನೇಬರ್ಸ್ಗಳಿಗೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಹಾಗೆ ಆರೋಗ್ಯವೇ ಭಾಗ್ಯ.